ಶ್ರೀ ಗುರು ಜ್ಯೋತಿಷ್ಯ ವಾಣಿ ಚಾನೆಲ್ಗೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ಇಂದು ನಾವು ಅತ್ಯಂತ ಪ್ರಮುಖವಾದ 3 ದಿನಗಳ ಬಗ್ಗೆ ಮಾತನಾಡಿಕೊಳ್ಳಲಿದ್ದೇವೆ. ಕನ್ಯಾ ರಾಶಿಯವರಿಗೆ ಈ ಜುಲೈ 27, 28 ಮತ್ತು 29ರ ದಿನಾಂಕಗಳು ಸಾಮಾನ್ಯ ದಿನಗಳಂತೂ ಅಲ್ಲವೇ ಅಲ್ಲ. ಏಕೆಂದರೆ ಒಬ್ಬ ಮನುಷ್ಯನ ಜೀವನವನ್ನು ಅತ್ಯುನ್ನತ ಮಟ್ಟಕ್ಕೆ ಎತ್ತಿ ನಿಲ್ಲಿಸಲು ಅಥವಾ ಇದ್ದಕ್ಕಿದ್ದಂತೆ ಕುಸಿಯುವಂತೆ ಮಾಡಲು ಈ 3 ದಿನಗಳಲ್ಲಿ ಗ್ರಹಗಳು ಆಡುತ್ತಿರುವ ಆಟ ಅಷ್ಟಿಷ್ಟಲ್ಲ. ಈ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ನಿಮ್ಮ ಜೀವನದಲ್ಲಿ ಇಷ್ಟು ದಿನಗಳಿಂದ ಇದ್ದ ಅಖಂಡ ರಹಸ್ಯಗಳೆಲ್ಲಕ್ಕೂ ಇಂದು ಉತ್ತರ ಸಿಗಲಿದೆ. ಕನ್ಯಾ ರಾಶಿಯವರಿಗೆ ಮುಟ್ಟಿದ್ದೆಲ್ಲ ಚಿನ್ನವೇ, ಆದರೆ ಒಳಗೊಳಗೆ ಕೊನೆಯಿಲ್ಲದ ಶೂನ್ಯ. ಒಂದು ಕಡೆ ನಿಮ್ಮ ಜಾತಕದ 11ನೇ ಮನೆಯಲ್ಲಿರುವ ಗುರು ನಿಮ್ಮ ಪಾಲಿಗೆ ಸಾಕ್ಷಾತ್ ವರಪ್ರದಾತನಾಗಿ ಬದಲಾಗಿದ್ದಾನೆ. ಇದರ ಅರ್ಥ ಏನೆಂದು ಗೊತ್ತೇ? ಇಷ್ಟು ದಿನ ನೀವು ಏನೇ ಸಣ್ಣ ಪ್ರಯತ್ನ ಮಾಡಿದರೂ ಮಧ್ಯದಲ್ಲೇ ನಿಂತು ಹೋಯಿತೆಂದು ಸಂಕಟಪಟ್ಟಿದ್ದೀರಲ್ಲವೇ? ಆದರೆ ಈ 3 ದಿನಗಳಲ್ಲಿ ನೀವು ಯಾವುದೇ ಕೆಲಸ ಮಾಡಿದರೂ ಅದು ನಿಮಗೆ ತಿರುಗೇಟಿಲ್ಲದ ಆರ್ಥಿಕ ಲಾಭವನ್ನು ತಂದುಕೊಡುತ್ತದೆ. ನಿಮ್ಮ ಮನಸ್ಸಿನಲ್ಲಿ ಇಷ್ಟು ದಿನಗಳಿಂದ ಅಡಗಿಸಿಟ್ಟುಕೊಂಡಿದ್ದ ಆಸೆಗಳೆಲ್ಲವೂ ಒಂದೊಂದಾಗಿ ನೆರವೇರುವ ಅದ್ಭುತವಾದ ಕಾಲವಿದು. ಹಣ ನಿಮ್ಮನ್ನು ಹುಡುಕಿಕೊಂಡು ಬರುತ್ತದೆ, ಮುಟ್ಟಿದ್ದೆಲ್ಲ ಚಿನ್ನವಾಗುತ್ತದೆ. ಆದರೆ ಇಲ್ಲೇ ಒಂದು ವಿಚಿತ್ರವಾದ ವೈರುಧ್ಯವಿರುತ್ತದೆ. ಏನೆಂದರೆ, ಸರಿಯಾಗಿ ಇದೇ ಸಮಯದಲ್ಲಿ 12ನೇ ಮನೆಯಲ್ಲಿ ಸಂಚರಿಸುತ್ತಿರುವ ಕೇತುವಿನ ಪ್ರಭಾವದಿಂದ ನಿಮ್ಮ ಮನಸ್ಸಿನ ಅಂತರಾಳದಲ್ಲಿ ಒಂದು ಯುದ್ಧವೇ ನಡೆಯುತ್ತದೆ. ಹಗಲು ವೇಳೆಯಲ್ಲಿ ಎಲ್ಲರೊಂದಿಗೂ ನಗುತ್ತಾ ಮಾತನಾಡಿದರೂ ರಾತ್ರಿ ಕೋಣೆಗೆ ಹೋಗುತ್ತಿದ್ದಂತೆಯೇ ಸರಿಯಾಗಿ ನಿದ್ರೆ ಬರುವುದಿಲ್ಲ. ರಾತ್ರಿಯಿಡೀ ಹೊರಳಾಡುತ್ತಲೇ ಇರುತ್ತೀರಿ. ನನಗೆ ಎಲ್ಲವೂ ಇದೆ, ಎಲ್ಲವೂ ಚೆನ್ನಾಗಿದೆ, ಆದರೂ ನನ್ನಲ್ಲಿ ಈ ಕೊರತೆ ಏನು ಎಂದು ಒಂದು ರೀತಿಯ ಅರ್ಥವಾಗದ ನಿರಾಸಕ್ತಿ, ಯಾರಲ್ಲೂ ಹೇಳಿಕೊಳ್ಳಲಾಗದ ಕೀಳರಿಮೆ ನಿಮ್ಮನ್ನು ಕಾಡುತ್ತಲೇ ಇರುತ್ತದೆ. ಹೊರಗಡೆ ನೀವು ಮಹಾರಾಜನಂತೆ ಕಾಣಿಸಬಹುದು, ಆದರೆ ಒಳಗೊಳಗೆ ಏನೋ ತಿಳಿಯದ ಭಯ ನಿಮ್ಮ ಗಂಟಲನ್ನು ಹಿಸುಕುತ್ತಿರುವಂತಿರುತ್ತದೆ. ಇದು ಗ್ರಹಗಳು ನಿಮಗೆ ನೀಡುತ್ತಿರುವ ದೊಡ್ಡ ಪರೀಕ್ಷೆಯಾಗಿದೆ. ಇನ್ನು ನಿಮ್ಮ ವೃತ್ತಿ ಉದ್ಯೋಗಗಳ ವಿಷಯಕ್ಕೆ ಬಂದರೆ, ಜುಲೈ 7ರಿಂದ ನಿಮ್ಮ ರಾಷ್ಟ್ರಾಧಿಪತಿಯಾದ ಬುಧನು ನೇರವಾಗಿ ನಿಮ್ಮ ವೃತ್ತಿ ಸ್ಥಾನಕ್ಕೆ ಬಂದು ಕುಳಿತಿದ್ದಾನೆ. ಇದರ ಪ್ರಭಾವ ಈ 3 ದಿನಗಳಲ್ಲಿ ಶಿಖರವನ್ನು ತಲುಪಲಿದೆ. ನಿಮ್ಮ ಕಚೇರಿಯಲ್ಲಿ ಇದುವರೆಗೆ ಯಾರೋ ಪರದೆಯ ಹಿಂದೆ ನಿಮ್ಮನ್ನು ತುಳಿಯಲು ನೋಡಿದರು, ನಿಮ್ಮ ಕಷ್ಟದ ಫಲವನ್ನು ಬೇರೆಯವರು ದೋಚಿದರು. ಆದರೆ ಇನ್ಮುಂದೆ ಆ ಪರಿಸ್ಥಿತಿ ಇರುವುದಿಲ್ಲ. ಆಫೀಸ್ನಲ್ಲಿ ನೀವು ಒಬ್ಬ ಬ್ರ್ಯಾಂಡ್ ಅಂಬಾಸಿಡರ್ನಂತೆ ಬದಲಾಗುತ್ತೀರಿ. ನೀವು ಮಾತನಾಡುವ ಪ್ರತಿಯೊಂದು ಮಾತಿಗೂ ಮೌಲ್ಯ ಹೆಚ್ಚಾಗುತ್ತದೆ. ನೀವು ಹೆಜ್ಜೆ ಮೇಲೆ ಹೆಜ್ಜೆ ಇಟ್ಟು ನಡೆಯಲು ನಿಮ್ಮ ಮೇಲಧಿಕಾರಿಗಳು ಕೂಡ ಯೋಚಿಸುತ್ತಾರೆ. ಇಷ್ಟು ದಿನಗಳಿಂದ ಎದುರು ನೋಡುತ್ತಿದ್ದ ಪ್ರಮೋಷನ್ಗಳು, ನಿರೀಕ್ಷಿಸದ ಗುರುತಿಸುವಿಕೆಗಳು ಈಗ ನಿಮ್ಮನ್ನು ಹುಡುಕಿಕೊಂಡು ಬರುತ್ತವೆ. ನಿಮ್ಮ ಭಾಗ್ಯಸ್ಥಾನದಲ್ಲಿರುವ ಕುಜ ವ್ಯಯದಲ್ಲಿ ಕೇತು ಶುಕ್ರರ ಸಮ್ಮಿಲನದಿಂದ ಈ 3 ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ಒಂದು ದೊಡ್ಡ ಪ್ರಯಾಣಕ್ಕೆ ಬೀಜ ಬೀಳುತ್ತದೆ. ಅದು ಯಾವುದೋ ಮೋಜಿನ ಪ್ರವಾಸವಲ್ಲ, ವಿದೇಶಿ ಪ್ರಯಾಣಗಳಾಗಿರಬಹುದು, ಅಥವಾ ನಿಮ್ಮ ಜೀವನದ ದಾರಿಯನ್ನೇ ಬದಲಾಯಿಸುವ ಅದ್ಭುತ ತೀರ್ಥಯಾತ್ರೆಗಳೂ ಆಗಿರಬಹುದು. ಇಷ್ಟು ದಿನ ವೀಸಾ ಕೆಲಸಗಳಲ್ಲಿ ನಿಂತು ಹೋಗಿದ್ದ ಫೈಲ್ಗಳೆಲ್ಲವೂ ಒಂದೇ ಬಾರಿಗೆ ಮುನ್ನಡೆಯುತ್ತವೆ. ಕ್ಷಣಾರ್ಧದಲ್ಲಿ ಕೆಲಸಗಳೆಲ್ಲವೂ ಸುಲಭವಾಗಿ ಪೂರ್ಣಗೊಳ್ಳುತ್ತವೆ. ಹಾಗಾದರೆ ಈ 3 ದಿನಗಳಲ್ಲಿ ನೀವು ಏನು ಮಾಡಬೇಕು? ಕೀಳರಿಮೆಯನ್ನು, ರಾತ್ರಿ ವೇಳೆ ಬರುವ ಕಾರಣವಿಲ್ಲದ ಭಯವನ್ನು ಪಕ್ಕಕ್ಕಿಟ್ಟುಬಿಡಿ. ನಿಮ್ಮ ರಾಷ್ಟ್ರಾಧಿಪತಿ ಬಲವಾಗಿದ್ದಾನೆ. ಗುರು ನಿಮಗೆ ಅಪಾರವಾದ ಧನವನ್ನು ನೀಡುತ್ತಿದ್ದಾನೆ. ಆದ್ದರಿಂದ ಹೊರ ಜಗತ್ತಿಗೆ ನೀವು ವಿಜೇತರಾಗಿ ನಿಲ್ಲಬೇಕೆಂದರೆ ಮೊದಲು ನಿಮ್ಮ ಮನಸ್ಸಿನಲ್ಲಿರುವ ಅನಗತ್ಯ ಭಯಗಳನ್ನು ಕೊಂದುಹಾಕಿ. ಈ ಜುಲೈ 27, 28, 29ರ ದಿನಾಂಕಗಳು ನಿಮ್ಮ ಹಣೆಬರಹವನ್ನು ಸಂಪೂರ್ಣವಾಗಿ ಬದಲಾಯಿಸಲು ವಿಶ್ವವು ನಿಮಗೆ ನೀಡುತ್ತಿರುವ ಕೊನೆಯ ಅವಕಾಶ. ಇದನ್ನು ಸರಿಯಾಗಿ ಬಳಸಿಕೊಳ್ಳಿ. ಗೆಲುವು ನಿಮ್ಮ ಪಾದಗಳಿಗೆ ನಮಸ್ಕರಿಸುತ್ತದೆ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಕೇತುವನ್ನು ಒಂದು ಛಾಯಾಗ್ರಹ ಅಥವಾ ಮೋಕ್ಷಕಾರಕ ಎಂದು ಕರೆಯುತ್ತಾರೆ. ಕೇತುವಿಗೆ ತಲೆ ಇರುತ್ತದೆ, ಆದರೆ ಕಬಂಧ ಅಂದರೆ ದೇಹ ಇರುವುದಿಲ್ಲ. ಅಂದರೆ ಆಲೋಚನೆ ಇರುತ್ತದೆ, ಆದರೆ ಭೌತಿಕವಾದ ಆಸೆಗಳು, ಪಟ್ಟು ಇರುವುದಿಲ್ಲ. ಅಂತಹ ಕೇತು ಜಾತಕದಲ್ಲಿ ಖರ್ಚುಗಳಿಗೆ, ಸ್ಮಶಾನಕ್ಕೆ, ಮೋಕ್ಷಕ್ಕೆ ಮತ್ತು ಏಕಾಂತಕ್ಕೆ ಕಾರಕನಾದ 12ನೇ ಮನೆಯಲ್ಲಿ, ಅಂದರೆ ವ್ಯಯಸ್ಥಾನದಲ್ಲಿ ಬಂದು ಕುಳಿತಾಗ ಏನಾಗುತ್ತದೆ ಗೊತ್ತಾ? ಅಲ್ಲೇ ಅಸಲಿ ವಿಧಿ ನಾಟಕ ಪ್ರಾರಂಭವಾಗುತ್ತದೆ. ಅಂದರೆ ಕೇತು ಯಾವಾಗಲೂ ಮನುಷ್ಯನನ್ನು ಭೌತಿಕ ಸುಖಗಳಿಂದ ದೂರ ಮಾಡಲು ಪ್ರಯತ್ನಿಸುತ್ತಿರುತ್ತಾನೆ. ಕನ್ಯಾ ರಾಶಿಯವರಿಗೆ ಗುರು ಧನವನ್ನು ನೀಡುತ್ತಿದ್ದಾನೆ. ಬುಧನು ಆಫೀಸ್ನಲ್ಲಿ ಹೆಸರು ಪ್ರಸಿದ್ಧಿಯನ್ನು ತಂದುಕೊಡುತ್ತಿದ್ದಾನೆ. ಅಂದರೆ ಹೊರ ಜಗತ್ತಿನಲ್ಲಿ ನೀವು ರಾಜಕುಮಾರನಂತೆ, ಎಲ್ಲರಿದ್ದ ಶಹಬಾಸ್ ಎನಿಸಿಕೊಳ್ಳುವ ವಿಜೇತನಂತೆ ಕಾಣಿಸುತ್ತೀರಿ. ಆದರೆ ಕೇತುವಿನ ಕೆಲಸವೇ ಬೇರೆ. ನಿಮಗೆ ಹೊರಗಡೆ ಎಷ್ಟೇ ಸಂಪತ್ತಿದ್ದರೂ, ಎಷ್ಟೇ ಹೆಸರಿದ್ದರೂ ನಿಮ್ಮ ಒಳಗಡೆ ಮಾತ್ರ ಶೂನ್ಯವನ್ನು ತೋರಿಸುತ್ತೇನೆ ಎನ್ನುತ್ತಾನೆ ಕೇತು. ಅದಕ್ಕೆ ಎಲ್ಲರೂ ಇದ್ದರೂ ಸಹ ನಿಮ್ಮ ಮನಸ್ಸು ಏಕೋ ಯಾರೂ ಅರಿಯದ ಒಂಟಿತನದಲ್ಲಿ ಮುಳುಗಿ ಹೋಗುತ್ತಿರುತ್ತದೆ. 12ನೇ ಮನೆಯಲ್ಲಿ ಕೇತು ಇದ್ದಾಗ ಸೂರ್ಯಾಸ್ತವಾಗಿ ಕತ್ತಲಾಯಿತೆಂದರೆ ಸಾಕು, ಕೇತುವಿನ ಪ್ರಭಾವ ಮೆದುಳಿನ ಮೇಲೆ ತೀವ್ರವಾಗಿ ಕೆಲಸ ಮಾಡುತ್ತದೆ. ಹಗಲಿನಲ್ಲಿ ಆಫೀಸ್ನಲ್ಲಿ 4 ಜನರ ಮಧ್ಯೆ ಹುರುಪಿನಿಂದ ಇದ್ದ ನಿಮಗೆ ರಾತ್ರಿ ಕೋಣೆಗೆ ಬಂದು ದಿಂಬಿನ ಮೇಲೆ ತಲೆ ಇಡುತ್ತಿದ್ದಂತೆ ಹಳೆಯ ನೆನಪುಗಳು, ನಾಳೆ ಏನಾಗುತ್ತದೋ, ನನ್ನ ಭವಿಷ್ಯ ಎತ್ತ ಸಾಗುತ್ತಿದೆಯೋ ಎಂಬ ಅರ್ಥವಿಲ್ಲದ ಆತಂಕಗಳು, ಕಾರಣವಿಲ್ಲದ ಭಯಗಳು ಭೂತದಂತೆ ಕಾಡತೊಡಗುತ್ತವೆ.
ಎಲ್ಲವೂ ಇದ್ದರೂ ಏನೋ ಕಳೆದುಕೊಂಡೆವೆಂಬ ಭಾವನೆ, ರಾತ್ರಿಯಿಡೀ ಕಣ್ಣು ಮುಚ್ಚದೆ ಕಳೆಯಬೇಕಾದ ಪರಿಸ್ಥಿತಿಯನ್ನು ಕೇತು ಸೃಷ್ಟಿಸುತ್ತಾನೆ. ಕೇತು ನಿಮ್ಮನ್ನು ನಿದ್ರಿಸದಂತೆ ಮಾಡಿ ನಿಮ್ಮ ಒಳಗೊಳಗೆ ಒಂದು ಬಲವಾದ ಮಾನಸಿಕ ಯುದ್ಧವನ್ನು ಮಾಡಿಸುತ್ತಿರುತ್ತಾನೆ. ನನಗೇನು ಕಮ್ಮಿ, ನನಗೆಲ್ಲವೂ ಚೆನ್ನಾಗಿಯೇ ಇದೆಯಲ್ಲ ಎಂದು ನೀವು ಎದೆಯಲ್ಲಿ ಈ ಭಾರವನ್ನಿಟ್ಟುಕೊಂಡು ಕೊರಗುವುದಕ್ಕೆ ಕಾರಣ ಕೇತು ನೀಡುವ ಈ ನಿರಾಸಕ್ತಿ. ಕೇತು ಮನುಷ್ಯನನ್ನು ಲೌಕಿಕ ವಿಷಯಗಳಿಂದ ವಿರಕ್ತಿಯತ್ತ ಎಳೆಯುತ್ತಿರುತ್ತಾನೆ. ಜವಾಬ್ದಾರಿಗಳನ್ನು ಹೊರಡುತ್ತಾ ಕುಟುಂಬಕ್ಕಾಗಿ ಕಷ್ಟಪಡುತ್ತಲೇ ಒಳಗೊಳಗೆ ಇದೆಲ್ಲ ಏಕೆ ಮಾಡುತ್ತಿದ್ದೇನೆ ಎಂಬ ರೀತಿಯ ವಿರಕ್ತಿಯನ್ನು, ಕೀಳರಿಮೆಯನ್ನು ಹುಟ್ಟಿಸುತ್ತಾನೆ. ನಿಮ್ಮನ್ನು ಯಾರೊಂದಿಗೂ ಹೋಲಿಸಿಕೊಳ್ಳಲು ಬಿಡದೆ ನಿಮ್ಮ ಅಂತರಾತ್ಮದೊಂದಿಗೆ ನಿಮ್ಮನ್ನು ಪ್ರಶ್ನಿಸುವಂತೆ ಮಾಡುವ ದೊಡ್ಡ ಅಸ್ತ್ರ ಈ ಕೇತುವೆ. ಆದರೆ ಕೇತು ನಿಮ್ಮನ್ನು ಭಯಪಡಿಸಬೇಕೆಂದು ಹಾಗೆ ಮಾಡುತ್ತಿಲ್ಲ. ನಿಮ್ಮನ್ನು ಲೌಕಿಕ ಭ್ರಮೆಗಳಿಂದ ಬಿಡಿಸಿ ನಿಮ್ಮಲ್ಲಿರುವ ಅಸಲಿ ಆಧ್ಯಾತ್ಮಿಕ ಶಕ್ತಿಯನ್ನು, ಆತ್ಮಸ್ಥೈರ್ಯವನ್ನು ತಟ್ಟಿ ಎಬ್ಬಿಸಲು ಕೇತು ಈ ಪರೀಕ್ಷೆಯನ್ನು ಇಡುತ್ತಿದ್ದಾನೆ. ಇದನ್ನು ಅರ್ಥಮಾಡಿಕೊಂಡರೆ ಕೇತು ಮಾಡುವ ಈ ಮಾಯೆಯು ನಿಮಗೆ ಅತ್ಯಂತ ದೊಡ್ಡ ಮಾನಸಿಕ ಬಲವನ್ನು ನೀಡುತ್ತದೆ. ಹೊರ ಜಗತ್ತಿಗೆ ನೀವೇನೋ ರಾಜ್ಕುಮಾರನಂತೆ, ಎಲ್ಲವೂ ಇರುವ ಮಹಾರಾಜನಂತೆ ಕಾಣಿಸುತ್ತೀರಿ. ಆದರೆ ಎಲ್ಲವೂ ಇದ್ದು ಅಳಿಯನ ಬಾಯಿಯಲ್ಲಿ ಶನಿ ಇದ್ದಂತೆ ಕೇತು ಮಾತ್ರ ಒಳಗೊಳಗೆ ತನ್ನ ಪ್ರಭಾವವನ್ನು ಹಾಗೆ ತೋರಿಸುತ್ತಿರುತ್ತಾನೆ. ನಿನಗೆ ಹೊರಗೆ ಎಷ್ಟೇ ಸಂಪಾದನೆ ಇದ್ದರೂ, ಎಷ್ಟೇ ಹೆಸರಿದ್ದರೂ ನಿನ್ನ ಒಳಗೆ ಮಾತ್ರ ಶೂನ್ಯವನ್ನು ತೋರಿಸುತ್ತಿದ್ದೇನೆ ಅನ್ನುತ್ತಾನೆ ಕೇತು. ಅದಕ್ಕೆ ಎಲ್ಲರೂ ಸುತ್ತಲೂ ಇದ್ದರೂ, ಯಾವ ಕೊರತೆಯೂ ಇಲ್ಲದಿದ್ದರೂ ನಿಮ್ಮ ಮನಸ್ಸು ಏಕೆ ಯಾರೂ ಅರಿಯದ ಒಂಟಿತನದಲ್ಲಿ, ಕೊನೆಯಿಲ್ಲದ ಮತನದಲ್ಲಿ ಮುಳುಗಿ ಹೋಗುತ್ತಿರುತ್ತದೆ. ಜುಲೈ ಕೊನೆಯ ಈ 3 ದಿನಗಳು ಕನ್ಯಾ ರಾಶಿಯವರ ಜೀವನದಲ್ಲಿ ಒಂದು ಸುವರ್ಣ ಅವಕಾಶವೆನ್ನಬಹುದು. ಯಾಕೆಂದರೆ ಇದುವರೆಗೆ ಪಟ್ಟ ಕಷ್ಟಗಳೆಲ್ಲ ಒಂದು ಎತ್ತರವಾದರೆ, ಈ ತಿಂಗಳ ಕೊನೆಯಲ್ಲಿ ದೇವರು ನೀಡುತ್ತಿರುವ ಸಂತೋಷವೇ ಇನ್ನೊಂದು ಎತ್ತರ. ನಿಮ್ಮ ಜಾತಕದಲ್ಲಿ ಅದೃಷ್ಟದ ಅಂಶ ಬಹಳ ಬಲವಾಗಿದೆ. ನೀವು ಯಾವ ಕೆಲಸಕ್ಕೆ ಕೈ ಹಾಕಿದರೂ ಅದು ಚಿನ್ನವೇ ಆಗುತ್ತದೆ. ಕೈಗೆ ಹಣ ಹೇರಳವಾಗಿ ಬರುತ್ತದೆ. ಇಷ್ಟು ದಿನಗಳಿಂದ ನಿಮ್ಮ ಮನಸ್ಸಿನಲ್ಲಿದ್ದ ಆಸೆಗಳೆಲ್ಲವೂ ಒಂದೊಂದಾಗಿ ಈಡೇರುವ ಅದ್ಭುತ ಕಾಲವಿದು. ಇನ್ನು ನಿಮ್ಮ ಉದ್ಯೋಗ ಅಥವಾ ವ್ಯಾಪಾರದ ವಿಷಯಕ್ಕೆ ಬಂದರೆ, ಆಫೀಸ್ನಲ್ಲಿ ನೀವೇ ಒಂದು ನಕ್ಷತ್ರದಂತೆ ಹೊಳೆಯುತ್ತೀರಿ. ನಿಮ್ಮ ಹಿಂದೆ ಇಷ್ಟು ದಿನ ನಿಮ್ಮನ್ನು ತುಳಿಯಲು ನೋಡಿದವರು ಈಗ ಆಶ್ಚರ್ಯಪಟ್ಟು ನಿಮ್ಮ ಕೌಶಲ್ಯಕ್ಕೆ ಗೌರವ ಕೊಡುವ ಮಟ್ಟಕ್ಕೆ ಹೋಗುತ್ತಾರೆ. ಆದರೆ ಒಂದು ವಿಷಯವನ್ನು ನೆನಪಿನಲ್ಲಿಟ್ಟುಕೊಳ್ಳಬೇಕು. ಆ ಸಣ್ಣ ಮಾನಸಿಕ ಭಯಗಳು ಅಥವಾ ಅಶಾಂತಿ ಎಂಬುದು ಕೇವಲ ನಿಮ್ಮ ಮನಸ್ಸು ಮಾಡುತ್ತಿರುವ ಒಂದು ಮಾಯೆಯಷ್ಟೇ. ಅವುಗಳನ್ನು ಪಕ್ಕಕ್ಕಿಟ್ಟು ನೋಡಿದರೆ ಈ 3 ದಿನಗಳು ನಿಮಗೆ ಆರ್ಥಿಕವಾಗಿ, ವೃತ್ತಿಪರವಾಗಿ ಯಾರೂ ಊಹಿಸದ ಅತ್ಯುನ್ನತ ಶಿಖರಗಳನ್ನು ತೋರಿಸಲಿವೆ. ಆದ್ದರಿಂದ ಅದೃಷ್ಟವನ್ನು ಎದೆಯುಂಬಿ ಆಹ್ವಾನಿಸಿ, ಗೆಲುವು ನಿಮ್ಮದಾಗುತ್ತದೆ. ನಿಮ್ಮ ಜಾತಕದಲ್ಲಿ ಲಾಭಸ್ಥಾನದಲ್ಲಿರುವ ಗುರು ಭಗವಾನನು ಈ 3 ದಿನಗಳಲ್ಲಿ ನಿಮ್ಮ ಪಾಲಿಗೆ ಸಾಕ್ಷಾತ್ ಕಲ್ಪವೃಕ್ಷದಂತೆ ಬದಲಾಗಲಿದ್ದಾನೆ. ಗುರು ಎಂದರೆ ವಿಸ್ತರಣೆ, ಅದೃಷ್ಟ, ಧನ. ಇಷ್ಟು ದಿನ ನೀವು ಯಾವ ಸಣ್ಣ ಕೆಲಸ ಕೈಗೆತ್ತಿಕೊಂಡರೂ ಮಧ್ಯದಲ್ಲೇ ನಿಂತು ಹೋಯಿತೆಂದು ಸಂಕಟಪಟ್ಟಿದ್ದೀರಲ್ಲವೇ? ಆದರೆ ಈ 3 ದಿನಗಳಲ್ಲಿ ನೀವು ಯಾವುದೇ ಪ್ರಯತ್ನ ಮಾಡಿದರೂ ಅದು ಸಾಟಿಯಿಲ್ಲದ ಆರ್ಥಿಕ ಲಾಭವನ್ನು ನೀಡುತ್ತದೆ. ಹೊಸ ಸ್ಥಿರಾಸ್ತಿಗಳ ಖರೀದಿ ಇರಬಹುದು, ವ್ಯಾಪಾರದಲ್ಲಿ ಪಾಲುದಾರರೊಂದಿಗೆ ಅದ್ಭುತ ಸಂಬಂಧಗಳು ಏರ್ಪಡುವುದಿರಬಹುದು. ನಿಮ್ಮ ಮನಸ್ಸಿನಲ್ಲಿ ಇಷ್ಟು ದಿನಗಳಿಂದ ಅಡಗಿಸಿಟ್ಟಿದ್ದ ಆಸೆಗಳೆಲ್ಲವೂ ಒಂದೊಂದಾಗಿ ಈಡೇರುವ ಅದ್ಭುತ ಸಮಯವಿದು. ಗುರು ನಿಮ್ಮ ಕೈಗೆ ಸಂಪತ್ತನ್ನು ಸುರಿಯುತ್ತಿದ್ದಾನೆ. ನಿಮ್ಮ ರಾಶ್ಯಾಧಿಪತಿಯಾದ ಬುಧನು ನೇರವಾಗಿ ನಿಮ್ಮ ವೃತ್ತಿ ಸ್ಥಾನದಲ್ಲಿ ಸಿಂಹಾಸನ ಹಾಕಿ ಕುಳಿತಿದ್ದಾನೆ. ಇದರ ಪ್ರಭಾವ ಈ 3 ದಿನಗಳಲ್ಲಿ ಶಿಖರವನ್ನು ಮುಟ್ಟಲಿದೆ. ಆಫೀಸ್ನಲ್ಲಿ ಇದುವರೆಗೆ ನಿಮ್ಮನ್ನು ತುಳಿಯಬೇಕೆಂದು ನೋಡಿದವರು ಸಹ ಶಾಂತರಾಗಿ ಬಿಡುತ್ತಾರೆ. ನಿಮ್ಮ ಸಂಪರ್ಕ ಕೌಶಲ್ಯಕ್ಕಾಗಲಿ, ನಿಮ್ಮ ಬುದ್ಧಿವಂತಿಕೆಗಾಗಲಿ ಎಲ್ಲರೂ ತಲೆಬಾಗುತ್ತಾರೆ. ಆಫೀಸ್ನಲ್ಲಿ ನೀವೇ ಬ್ರ್ಯಾಂಡ್ ಅಂಬಾಸಿಡರ್ನಂತೆ ಮಿಂಚುತ್ತೀರಿ. ಇಷ್ಟು ದಿನಗಳಿಂದ ಎದುರು ನೋಡುತ್ತಿದ್ದ ಪ್ರಮೋಷನ್ಗಳು ನೇರವಾಗಿ ನಿಮ್ಮ ಬಾಗಿಲು ತಟ್ಟುತ್ತವೆ. ಅಲ್ಲದೆ ಸೂರ್ಯನ ಪ್ರಭಾವದಿಂದ ಈ 3 ದಿನಗಳಲ್ಲಿ ನಿಮ್ಮ ಕೆಲಸಗಳಲ್ಲಿನ ಅಡೆತಡೆಗಳು ನಿವಾರಣೆಯಾಗಿ ನಿಂತು ಹೋಗಿದ್ದ ಸರ್ಕಾರಿ ಕೆಲಸಗಳು ಮತ್ತು ಅನುಮತಿಗಳು ಕ್ಷಣಗಳಲ್ಲಿ ಪೂರ್ಣಗೊಂಡು ಬಿಡುತ್ತವೆ. ಆಫೀಸ್ನಲ್ಲಿ ನಿಮ್ಮ ಮೇಲಧಿಕಾರಿಗಳೊಂದಿಗೆ ನಿಮ್ಮ ಬಾಂಧವ್ಯ ಬಲಗೊಳ್ಳುತ್ತದೆ. ಸಮಾಜದಲ್ಲಿ ನಿಮ್ಮ ಗೌರವ ಪ್ರತಿಷ್ಠೆಗಳು ದಿಢೀರನೆ ಹೆಚ್ಚಾಗುತ್ತವೆ. ನಿಮ್ಮ ಭಾಗ್ಯಸ್ಥಾನದಲ್ಲಿರುವ ಕುಜ ನಿಮ್ಮಲ್ಲಿ ಒಂದು ಹೊಸ ಧೈರ್ಯವನ್ನು ತುಂಬುತ್ತಿದ್ದಾನೆ. ಈ 3 ದಿನಗಳಲ್ಲಿ ನೀವು ತೆಗೆದುಕೊಳ್ಳುವ ಪ್ರತಿಯೊಂದು ದೊಡ್ಡ ನಿರ್ಧಾರದ ಹಿಂದೆ ಕುಜನ ಶಕ್ತಿ ಇರುತ್ತದೆ. ವಿದೇಶಿ ಪ್ರಯಾಣಗಳಿರಬಹುದು, ಸುದೀರ್ಘ ಪ್ರಯಾಣಗಳಿರಬಹುದು, ಎಲ್ಲವೂ ಸುಸೂತ್ರವಾಗಿ ಸಾಗಿ ಹೋಗುತ್ತವೆ. ಆದರೆ ಕುಜನ ಪ್ರಭಾವದಿಂದ ತಂದೆಯೊಂದಿಗಾಗಲಿ ಅಥವಾ ಗುರುಗಳೊಂದಿಗಾಗಲಿ ಸಣ್ಣಪುಟ್ಟ ವಾದಗಳು ಬರಬಹುದು. ಆದ್ದರಿಂದ ಸ್ವಲ್ಪ ತಾಳ್ಮೆ ವಹಿಸುವುದು ಒಳಿತು. ಸುಖ ಸೌಕರ್ಯಗಳಿಗೆ ಕಾರಕನಾದ ಶುಕ್ರನು ವ್ಯಯಸ್ಥಾನದಲ್ಲಿ ಇರುವುದರಿಂದ ನಿಮ್ಮ ಜೀವನದಲ್ಲಿ ಭೌತಿಕ ಸುಖಗಳು ಮತ್ತು ವಿಲಾಸಗಳಿಗಾಗಿ ಸ್ವಲ್ಪ ಖರ್ಚುಗಳು ಹೆಚ್ಚಾಗುತ್ತವೆ. ಹಾಗೆಯೇ ವಿದೇಶಕ್ಕೆ ಹೋಗಬೇಕೆಂದಿರುವವರಿಗೆ ವೀಸಾ ಕೆಲಸಗಳು ಸುಲಭವಾಗಿ ಪೂರ್ಣಗೊಳ್ಳುತ್ತವೆ. ಆದರೆ ಇದೇ ಸಮಯದಲ್ಲಿ ರಾತ್ರಿ ನಿದ್ರಾಹೀನತೆಯ ಸಮಸ್ಯೆಗಳಿಗೂ ಇವನೇ ಕಾರಣವಾಗುತ್ತಾನೆ. ಇನ್ನು ನಿಮ್ಮ ಜಾತಕದಲ್ಲಿ ಶನಿ ಭಗವಾನನು 7ನೇ ಮನೆಯಲ್ಲಿ ಕುಳಿತು ನಿಮಗೊಂದು ಪಾಠವನ್ನು ಕಲಿಸುತ್ತಿದ್ದಾನೆ. ಏನೆಂದರೆ, ಪಾಲುದಾರಿಕೆ ವ್ಯಾಪಾರಗಳಲ್ಲಿ ಅಥವಾ ಜೀವನ ಸಂಗಾತಿಯೊಂದಿಗೆ ವ್ಯವಹರಿಸುವಾಗ ಎಲ್ಲೂ ತರಾತುರಿ ಮಾಡಬೇಡಿ. ಪ್ರತಿಯೊಂದು ವಿಷಯವನ್ನು ನಿಧಾನವಾಗಿ ಹೊಂದಾಣಿಕೆಯ ಧೋರಣೆಯಿಂದ ಪರಿಹರಿಸಿಕೊಳ್ಳಿ.
ಈ ಸಮಯದಲ್ಲಿ ತಾಳ್ಮೆಯೇ ನಿಮಗೆ ಶ್ರೀರಾಮ ರಕ್ಷೆ ಎಂದು ಶನಿ ಭಗವಾನನು ನಿಮಗೆ ಎಚ್ಚರಿಸುತ್ತಿದ್ದಾನೆ. ನಿಮ್ಮ ಜಾತಕದಲ್ಲಿ ಕರ್ಮಸ್ಥಾನವಾದ ದಶಮಸ್ಥಾನದಲ್ಲಿ ಸೂರ್ಯನು ಬಲಗೊಂಡಿದ್ದಾನೆ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಸೂರ್ಯನಿಗೆ ದಶಮಸ್ಥಾನದಲ್ಲಿ ವಿಶೇಷವಾದ ದಿಗ್ಬಲವಿರುತ್ತದೆ. ಅಂದರೆ ಏನೆಂದು ಗೊತ್ತಾ? ಬಾಸ್ನಿಂದ ಅಥವಾ ಸರ್ಕಾರಿ ಸಂಬಂಧಿತ ಕೆಲಸಗಳಲ್ಲಿ ನಿಮಗೆ ಎದುರಿಲ್ಲದಂತೆ ಮಾಡುವುದೇ ಸೂರ್ಯನ ಕೆಲಸ. ಈ 3 ದಿನಗಳಲ್ಲಿ ನೀವು ಇಡುವ ಪ್ರತಿಯೊಂದು ಹೆಜ್ಜೆಯೂ ಅಧಿಕಾರಿಗಳನ್ನು ಆಕರ್ಷಿಸುತ್ತದೆ. ನಿಮ್ಮ ಮಾತಿನಲ್ಲಿನ ಆಧಿಪತ್ಯ, ಕೆಲಸದಲ್ಲಿನ ವೇಗ ನೋಡಿ ಸಹೋದ್ಯೋಗಿಗಳೇ ಆಶ್ಚರ್ಯಪಡುತ್ತಾರೆ. ನಿಮ್ಮ ರಾಶ್ಯಾಧಿಪತಿಯಾದ ಬುಧನು ನೇರವಾಗಿ ನಿಮ್ಮ ವೃತ್ತಿ ಸ್ಥಾನಕ್ಕೆ ಬಂದು ಸಿಂಹಾಸನ ಹಾಕಿ ಕುಳಿತಿದ್ದಾನೆ. ಮುಖ್ಯವಾಗಿ ಮಾಹಿತಿ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಕೆಲಸ ಮಾಡುವವರು, ಮಾಧ್ಯಮ ಕ್ಷೇತ್ರದಲ್ಲಿರುವವರು, ಮಾರಾಟ ಮತ್ತು ಬ್ಯಾಂಕಿಂಗ್ ಕ್ಷೇತ್ರದಲ್ಲಿರುವವರು, ಮಾರಾಟ ಮತ್ತು ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಕೆಲಸ ಮಾಡುವವರಿಗೆ ಈ 3 ದಿನಗಳು ಸುವರ್ಣ ಕಾಲ. ನಿಮ್ಮ ಪ್ರೆಸೆಂಟೇಷನ್ ಸ್ಕಿಲ್ಸ್ ಮತ್ತು ಸಂವಹನ ಶಕ್ತಿ ಎದುರಿಗಿರುವವರನ್ನು ಮಂತ್ರಮುಗ್ಧರನ್ನಾಗಿ ಮಾಡುತ್ತವೆ. ನೀವು ಮಾತನಾಡುವ ರೀತಿಯಿಂದಲೇ ನಿಂತು ಹೋಗಿದ್ದ ಹೊಸ ಯೋಜನೆಗಳನ್ನು ನಿಮ್ಮ ಕೈಗೆ ಪಡೆದುಕೊಳ್ಳುತ್ತೀರಿ. ಇಲ್ಲಿ ಬುಧನು ನಿಮ್ಮ ಬುದ್ಧಿಯಲ್ಲಿ ವೇಗವಾಗಿ ಆಲೋಚಿಸುವ ಅದ್ಭುತ ಶಕ್ತಿಯನ್ನು ತುಂಬುತ್ತಿದ್ದಾನೆ. ಸೂರ್ಯನು ಸರಿಯಾಗಿ ಲಾಭಸ್ಥಾನಕ್ಕೆ ಹೋಗಿ ಅಲ್ಲಿ ಸಾಕ್ಷಾತ್ ಗುರುವಿನೊಂದಿಗೆ ಸೇರುವುದರಿಂದ ವೃತ್ತಿ ಜೀವನದಲ್ಲಿ ಊಹಿಸಲಾಗದ ಯಶಸ್ಸು ಲಭಿಸುತ್ತದೆ. ನಾನು ಪಟ್ಟ ಕಷ್ಟಕ್ಕೆ ತಕ್ಕ ಗುರುತಿಸುವಿಕೆ ಯಾವಾಗ ಸಿಗುತ್ತದೆ ಎಂದು ಇಷ್ಟು ದಿನ ನೀವು ಕೊರಗಿದ ಪ್ರತಿಯೊಂದು ಕ್ಷಣಕ್ಕೂ ಈಗ ಕಾಲವೇ ಉತ್ತರ ನೀಡುತ್ತದೆ. ಈ 3 ದಿನಗಳಲ್ಲಿ ನಿಮ್ಮ ಆಫೀಸ್ನಲ್ಲಿ ವೇತನ ಹೆಚ್ಚಳದೊಂದಿಗೆ ಪ್ರಮೋಷನ್ ಸಿಗುವ ಅಧಿಕೃತ ಸುದ್ದಿ ನಿಮ್ಮ ಬಾಗಿಲು ತಟ್ಟುವುದು ಖಚಿತ. ಆದ್ದರಿಂದ ಜುಲೈಯ ಈ 3 ದಿನಗಳು ನಿಮ್ಮ ವೃತ್ತಿಜೀವನವನ್ನು ಎತ್ತರಕ್ಕೆ ಕೊಂಡೊಯ್ಯುತ್ತವೆ. ನಿಮ್ಮ ಬುದ್ಧಿವಂತಿಕೆಗೆ, ನಿಮ್ಮ ಕಷ್ಟಕ್ಕೆ ಇಡೀ ಆಫೀಸ್ ಗೌರವ ಕೊಡುವ ಆ ಅದ್ಭುತ ಕ್ಷಣಗಳನ್ನು ಮನಸಾರೆ ಸ್ವಾಗತಿಸಿ. ಇನ್ನು ಈಗ ನಾವು ಮಾತನಾಡಲಿರುವುದು ಕನ್ಯಾ ರಾಶಿಯ ವ್ಯಾಪಾರಿಗಳು ಮತ್ತು ಸ್ವಯಂ ಉದ್ಯೋಗಿಗಳ ಬಗ್ಗೆ. ನಿಮ್ಮ ಜಾತಕದ ಲಾಭಸ್ಥಾನವಾದ 11ನೇ ಮನೆಯಲ್ಲಿ ಸಾಕ್ಷಾತ್ ಉಚ್ಚಸ್ಥಿತಿಯಲ್ಲಿರುವ ಗುರು ಕುಳಿತು ಏನು ಮಾಡುತ್ತಿದ್ದಾನೆ ಗೊತ್ತಾ? ಗುರು ಎಂದರೆ ವಿಸ್ತರಣೆ, ಅಪಾರವಾದ ಧನ. ನೀವು ಎಂದಿನಿಂದಲೋ ಮನಸ್ಸಿನಲ್ಲಿ ಯೋಚನೆ ಮಾಡುತ್ತಿದ್ದ ಹೊಸ ಶಾಖೆಗಳನ್ನು ತೆರೆಯುವುದು ಅಥವಾ ನಿಮ್ಮ ವ್ಯಾಪಾರವನ್ನು ಮುಂದಿನ ಹಂತಕ್ಕೆ ವಿಸ್ತರಿಸುವಂತಹ ಬೃಹತ್ ಕಾರ್ಯಗಳು ಈ 3 ದಿನಗಳಲ್ಲಿ ಯಶಸ್ವಿಯಾಗಿ ಪೂರ್ಣಗೊಳ್ಳುತ್ತವೆ. ಗ್ರಾಹಕರ ಸಂಖ್ಯೆ ಯಾರು ಊಹಿಸದ ಮಟ್ಟಕ್ಕೆ ಹೆಚ್ಚಾಗುತ್ತದೆ. ಗುರು ನಿಮ್ಮ ವ್ಯಾಪಾರಕ್ಕೆ ಕೊನೆಯಿಲ್ಲದ ಸಂಪತ್ತನ್ನು ತಂದುಕೊಡುತ್ತಿದ್ದಾನೆ. ಆದರೆ ಇಲ್ಲೇ ಶನಿ ಭಗವಾನನು ಒಂದು ಸಣ್ಣ ತಿರುವು ನೀಡುತ್ತಿದ್ದಾನೆ. ನಿಮ್ಮ ಜಾತಕದಲ್ಲಿ 7ನೇ ಮನೆಯಲ್ಲಿರುವ ಶನಿ ವ್ಯಾಪಾರದ ಪಾಲುದಾರರೊಂದಿಗೆ ವ್ಯವಹರಿಸುವಾಗ ನಿಮ್ಮನ್ನು ತೀವ್ರವಾಗಿ ಪರೀಕ್ಷಿಸುತ್ತಿದ್ದಾನೆ. ಪಾಲುದಾರಿಕೆ ವ್ಯಾಪಾರಗಳಲ್ಲಿ ಯಾವುದೇ ಕೆಲಸವೂ ಅಷ್ಟು ಬೇಗ ಆಗುವುದಿಲ್ಲ. ಪ್ರತಿಯೊಂದರಲ್ಲೂ ತಡೆಗಳು ಬೀಳುತ್ತವೆ. ನಿಮ್ಮ ಪಾಲುದಾರರ ಜೊತೆ ಸಣ್ಣಪುಟ್ಟ ಅಭಿಪ್ರಾಯ ಭೇದಗಳು, ಮನಸ್ತಾಪಗಳು ಬರಬಹುದು. ಇಲ್ಲಿ ಶನಿ ನಿಮಗೆ ಕಲಿಸುವ ಪಾಠ ಒಂದೇ: ಎಷ್ಟೇ ಕೋಪ ಬಂದರೂ ತಾಳ್ಮೆ ವಹಿಸಿ ಹೊಂದಿಕೊಂಡು ಹೋಗಿ ಅನ್ನುತ್ತಿದ್ದಾನೆ. ಶನಿ ಈ ಪರೀಕ್ಷೆಯ ಮೂಲಕ ನಿಮ್ಮ ಸಹನಶೀಲತೆಯನ್ನು ಪರೀಕ್ಷಿಸುತ್ತಿದ್ದಾನೆ. ವ್ಯಯಸ್ಥಾನವಾದ 12ನೇ ಮನೆಯಲ್ಲಿರುವ ಶುಕ್ರನ ಪ್ರಭಾವವು ಆಮದು ರಫ್ತು ವ್ಯಾಪಾರ ಮಾಡುವವರಿಗೆ ಸಾಕ್ಷಾತ್ ಕಲ್ಪವೃಕ್ಷದಂತೆ ಬದಲಾಗುತ್ತದೆ. ವಿದೇಶಿ ಮಾರುಕಟ್ಟೆಗಳಿಂದ ಭಾರೀ ಲಾಭಗಳು ಹರಿದು ಬರುತ್ತವೆ. ವಿದೇಶಿ ಗ್ರಾಹಕರೊಂದಿಗೆ ನಡೆಯುವ ಒಪ್ಪಂದಗಳೆಲ್ಲವೂ ಯಾವುದೇ ಅಡೆತಡೆಗಳಿಲ್ಲದೆ ಸುಸೂತ್ರವಾಗಿ ಮುಗಿಯುತ್ತವೆ. ಆದ್ದರಿಂದ ಈ 3 ದಿನಗಳಲ್ಲಿ ನಿಮ್ಮ ವ್ಯಾಪಾರದಲ್ಲಿ ಪಾಲುದಾರಿಕೆ ಹೊರತುಪಡಿಸಿ ಉಳಿದೆಲ್ಲ ಕ್ಷೇತ್ರಗಳಲ್ಲೂ ನಿಮ್ಮದೇ ಹವಾ ನಡೆಯುತ್ತದೆ. ಮಾರುಕಟ್ಟೆಯಲ್ಲಿ ನಿಮ್ಮ ಬ್ರ್ಯಾಂಡ್ ಮೌಲ್ಯ ಚೆನ್ನಾಗಿ ಹೆಚ್ಚಾಗುತ್ತದೆ. ಆ ಅದ್ಭುತ ಯಶಸ್ಸನ್ನು ನೀವು ಸಂಭ್ರಮಿಸಬಹುದು. ಈಗ ನಾವು ಮಾತನಾಡಲಿರುವುದು ಕನ್ಯಾ ರಾಶಿಯವರ ಸಂಪತ್ತಿನ ಬಗ್ಗೆ. ಈ ಜುಲೈ 27, 28, 29ರ ದಿನಾಂಕಗಳಲ್ಲಿ ನಿಮ್ಮ ಆರ್ಥಿಕ ಪರಿಸ್ಥಿತಿಯಲ್ಲಿ ನಡೆಯುವ ಬದಲಾವಣೆಗಳನ್ನು ನೋಡಿ ನೀವೇ ಬೆರಗಾಗುತ್ತೀರಿ. ಇಷ್ಟು ದಿನ ಹಣ ಎಲ್ಲಿಗೆ ಹೋಗುತ್ತಿದೆ, ಕೈಯಲ್ಲಿ ನಿಲ್ಲುತ್ತಿಲ್ಲ ಎಂದು ಸಂಕಟಪಡುತ್ತಿದ್ದ ನಿಮಗೆ ಈ 3 ದಿನಗಳಲ್ಲಿ ಪ್ರಕೃತಿಯು ಒಂದು ಬಂಪರ್ ಕೊಡುಗೆ ನೀಡಲಿದೆ. ಹಾಗಾದರೆ ಈ ಆರ್ಥಿಕ ಸ್ಥಿತಿಯನ್ನು ಯಾವ ಗ್ರಹಗಳು ಹೇಗೆ ನಡೆಸುತ್ತವೆ ಎಂದು ಆಳವಾಗಿ ನೋಡೋಣ. ನಿಮ್ಮ ಜಾತಕದ ಲಾಭಸ್ಥಾನವಾದ 11ನೇ ಮನೆಯಲ್ಲಿ ಸಾಕ್ಷಾತ್ ಉಚ್ಚಸ್ಥಿತಿಯಲ್ಲಿರುವ ಗುರು ಸಿಂಹಾಸನ ಹಾಕಿ ಕುಳಿತಿರುವುದರಿಂದ ಈ 3 ದಿನಗಳಲ್ಲೂ ಗುರು ನಿಮ್ಮ ಪಾಲಿಗೆ ಕಲ್ಪವೃಕ್ಷದಂತೆ ಇರುತ್ತಾನೆ. ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಒಂದೇ ಬಾರಿಗೆ ಅನಿರೀಕ್ಷಿತವಾಗಿ ಹೆಚ್ಚಾಗುತ್ತದೆ. ಇಷ್ಟು ದಿನ ನಿಮ್ಮ ನಿದ್ರೆಗೆಡಿಸಿದ್ದ ಹಳೆಯ ಸಾಲಗಳೆಲ್ಲವೂ ಈ 3 ದಿನಗಳಲ್ಲಿ ಸಂಪೂರ್ಣವಾಗಿ ತೀರಿ ಹೋಗುತ್ತವೆ. ಕೈಯಲ್ಲಿ ಧನವರ್ಷ ಸುರಿದಂತೆ ಹಣ ನಿಲ್ಲುತ್ತದೆ. ಇನ್ನು ಸ್ಥಿರಾಸ್ತಿಗಳ ಖರೀದಿ ಮಾರಾಟ ಮಾಡುವವರಿಗೆ ಜಮೀನು, ಮನೆ ಮಾರುವಾಗ ಅಥವಾ ಕೊಳ್ಳುವಾಗ ಊಹಿಸಲಾಗದ ರೇಂಜ್ನಲ್ಲಿ ಭಾರೀ ಲಾಭಗಳು ಸಿಗುತ್ತವೆ. ಗುರು ನಿಮ್ಮ ಜೇಬನ್ನು ತುಂಬಿಸಲು ಸ್ವಯಂ ರಂಗಕ್ಕಿಳಿದಿದ್ದಾನೆ. ಹಣ ಚೆನ್ನಾಗಿಯೇ ಬರುತ್ತದೆ. ಆದರೆ ಇಲ್ಲೇ ವ್ಯಯಸ್ಥಾನವಾದ 12ನೇ ಮನೆಯಲ್ಲಿರುವ ಶುಕ್ರನು ಸಣ್ಣ ಮಾರ್ಗ ಬದಲಾಯಿಸುತ್ತಿದ್ದಾನೆ. ಹಣ ಕೈಯಲ್ಲಿ ನಿಲ್ಲದಂತೆ ಶುಭ ಕಾರ್ಯಗಳಿಗಾಗಿ, ದೂರದ ಪ್ರಯಾಣಗಳಿಗಾಗಿ ಅಥವಾ ನೀವು ಎಂದಿನಿಂದಲೋ ಕನಸು ಕಂಡಂತೆ ನಿಮ್ಮ ಮನೆಯನ್ನು ಚಂದವಾಗಿ ಅಲಂಕರಿಸಿಕೊಳ್ಳಲು ಭಾರೀ ಖರ್ಚುಗಳನ್ನು ಮಾಡಿಸುತ್ತಿದ್ದಾನೆ. ಅಂದರೆ ಶುಕ್ರನು ಭೌತಿಕ ಸುಖಗಳಿಗೆ ಕಾರಕನಾಗಿರುವುದರಿಂದ ವಿಲಾಸಿ ಜೀವನಕ್ಕಾಗಿ ಹಣ ನೀರಿನಂತೆ ಖರ್ಚಾಗುತ್ತದೆ. ಅದೇ 12ನೇ ಮನೆಯಲ್ಲಿರುವ ಕೇತು ಇನ್ನೊಂದು ಕೋನದಲ್ಲಿ ನಿಮ್ಮನ್ನು ತೀವ್ರವಾಗಿ ಎಚ್ಚರಿಸುತ್ತಿದ್ದಾನೆ.
ಈ 3 ದಿನಗಳಲ್ಲಿ ಯಾರಿಗಾದರೂ ದೊಡ್ಡ ಮೊತ್ತದ ಹಣವನ್ನು ಸಾಲವಾಗಿ ನೀಡುವ ಮುನ್ನ ಅಥವಾ ಎಲ್ಲಾದರೂ ಕುರುಡಾಗಿ ಹೂಡಿಕೆ ಮಾಡುವ ಮುನ್ನ ಒಂದಕ್ಕೆ ಎರಡಲ್ಲ 100 ಬಾರಿ ಯೋಚಿಸಿ. ಕೇತುವಿನ ಮಾಯೆಯಿಂದ ನಂಬಿ ಮೋಸ ಹೋಗುವ ಅಪಾಯವಿರುವುದರಿಂದ ನಿಮ್ಮ ಕಷ್ಟದ ಹಣವನ್ನು ಯಾರ ಬಳಿಯೂ ಕುರುಡಾಗಿ ಒಪ್ಪಿಸಬೇಡಿ. ಆದ್ದರಿಂದ ಈ ಜುಲೈ 27, 28, 29ರ ದಿನಾಂಕಗಳಲ್ಲಿ ಗುರು ನಿಮ್ಮ ಕೈಗೆ ಸಂಪತ್ತನ್ನು ನೀಡುತ್ತಿದ್ದರೆ ಶುಕ್ರ ಮತ್ತು ಕೇತುಗಳು ಆ ಹಣವನ್ನು ಎಲ್ಲಿ ಖರ್ಚು ಮಾಡಬೇಕು, ಎಲ್ಲಿ ಜಾಗರೂಕರಾಗಿರಬೇಕು ಎಂದು ಎಚ್ಚರಿಸುತ್ತಿದ್ದಾರೆ. ಈ ಆರ್ಥಿಕ ಸೂತ್ರವನ್ನು ಅರ್ಥ ಮಾಡಿಕೊಂಡರೆ ಈ 3 ದಿನಗಳಲ್ಲಿ ನೀವೇ ಅಸಲಿ ಆರ್ಥಿಕ ವಿಜೇತರಾಗಿ ನಿಲ್ಲುತ್ತೀರಿ. ಈಗ ನಾವು ಅತ್ಯಂತ ಪ್ರಮುಖ ವಿಷಯದ ಬಗ್ಗೆ ಮಾತನಾಡಲಿದ್ದೇವೆ. ಅದೇ ನಿಮ್ಮ ಆರೋಗ್ಯ ಮತ್ತು ಮಾನಸಿಕ ಕ್ಷೇಮ. ಈ ಜುಲೈ 27, 28, 29ರ ದಿನಾಂಕಗಳಲ್ಲಿ ನಿಮ್ಮ ಶರೀರ ಫಿಟ್ ಆಗಿಯೇ ಇರುತ್ತದೆ. ಹೊರಗಡೆ ನೀವು ಆರೋಗ್ಯಕರವಾಗಿ ಕಾಣಿಸುತ್ತೀರಿ. ಆದರೆ ಒಳಗಡೆ ಗ್ರಹಗಳ ಪ್ರಭಾವದಿಂದ ಎಂತಹ ಮಾನಸಿಕ ಯುದ್ಧ ನಡೆಯುತ್ತದೆ ಗೊತ್ತಾ? ಒಮ್ಮೆ ಆಳವಾಗಿ ನೋಡೋಣ. ನಿಮ್ಮ ಜಾತಕ ಚಕ್ರದಲ್ಲಿ ವ್ಯಯಸ್ಥಾನವಾದ 12ನೇ ಮನೆಯಲ್ಲಿ ಕುಳಿತಿರುವ ಕೇತು ನಿಮ್ಮ ಮನಸ್ಸಿನೊಂದಿಗೆ ಆಡುವ ಆಟ ಸಾಮಾನ್ಯವಾದುದಲ್ಲ. ಕೇತು ಎಂದರೆ ಭೌತಿಕ ಪ್ರಪಂಚದಿಂದ ನಿಮ್ಮನ್ನು ಬೇರ್ಪಡಿಸುವ ಶಕ್ತಿ. ಅದಕ್ಕೆ ಈ 3 ದಿನಗಳಲ್ಲಿ ನಿಮ್ಮ ಶರೀರಕ್ಕೆ ಯಾವ ಕೊರತೆಯೂ ಇರುವುದಿಲ್ಲ. ಆದರೆ ಮಾನಸಿಕವಾಗಿ ನಿರ್ಲಕ್ಷ್ಯ ವಹಿಸಿದರೆ ಮಾತ್ರ ಪೆಟ್ಟು ತಿನ್ನುತ್ತೀರಿ. ರಾತ್ರಿ ಕತ್ತಲಾಯಿತು ಎಂದರೆ ಸಾಕು, ಕೇತುವಿನ ಪ್ರಭಾವದಿಂದ ಕಣ್ಣಿಗೆ ನಿದ್ರೆ ಬರುವುದಿಲ್ಲ. ರಾತ್ರಿಯಿಡೀ ಏನೋ ಅರಿಯದ ಆಲೋಚನೆಗಳು ನಿಮ್ಮ ತಲೆಯನ್ನು ಗರಗಸದಂತೆ ಕೊರೆಯುತ್ತಿರುತ್ತವೆ. ಸಮಾಜದಲ್ಲಿ ನಿಮಗೆ ಎಷ್ಟೇ ಹೆಸರು, ಪ್ರಸಿದ್ಧಿ, ಗೌರವ ಸಿಗುತ್ತಿದ್ದರೂ ಒಳಗೊಳಗೆ ನನ್ನ ಜೀವನ ಇಷ್ಟೇನಾ, ನಾನು ಜೀವನದಲ್ಲಿ ಇನ್ನೇನನ್ನೂ ಸಾಧಿಸಲಿಲ್ಲವೇ ಎಂದು ಕುಗ್ಗಿಸುವ ಕೀಳರಿಮೆಯ ಭಾವನೆ, ಅತಿಯಾದ ನಿರಾಸಕ್ತಿ ನಿಮ್ಮನ್ನು ತೀವ್ರವಾಗಿ ಕಾಡುತ್ತದೆ. ಅದೇ ಸಮಯದಲ್ಲಿ ನಿಮ್ಮ ಜಾತಕದ 6ನೇ ಮನೆಯಲ್ಲಿ ಸಂಚರಿಸುತ್ತಿರುವ ರಾಹು ನಿಮ್ಮ ಆರೋಗ್ಯದ ಮೇಲೆ ಪ್ರಭಾವ ಬೀರುತ್ತಿದ್ದಾನೆ. ರಾಹು ನೀಡುವ ಅಶಾಂತಿಯಿಂದ ನಿಮ್ಮ ಹೊಟ್ಟೆಯಲ್ಲಿ ಗ್ಯಾಸ್ಟ್ರಿಕ್ ಸಮಸ್ಯೆ, ಅಜೀರ್ಣ ಅಥವಾ ಸಣ್ಣಪುಟ್ಟ ಶಾರೀರಿಕ ತೊಂದರೆಗಳು ಸುತ್ತುವರಿಯುವ ಅಪಾಯವಿರುತ್ತದೆ. ಹೊರಗಿನ ಆಹಾರ ತಿಂದರೆ, ಸಮಯಕ್ಕೆ ಸರಿಯಾಗಿ ನಿದ್ರಿಸದಿದ್ದರೆ ರಾಹು ತಕ್ಷಣವೇ ನಿಮ್ಮನ್ನು ಎಚ್ಚರಿಸುತ್ತಾನೆ. ಆದರೆ ಈ 3 ದಿನಗಳಲ್ಲಿ ಈ ಗ್ರಹಗಳ ಮಾಯೆಯಿಂದ ಹೊರಬರಲು ಒಂದು ಅದ್ಭುತ ಮಾರ್ಗವಿದೆ. ಸ್ವಲ್ಪ ಸಮಯ ಮೀಸಲಿಟ್ಟು ಧ್ಯಾನ ಮಾಡಿ. ರಾತ್ರಿ ಮಲಗುವ ಮುನ್ನ ಒಳ್ಳೆಯ ಸಕಾರಾತ್ಮಕ ಪುಸ್ತಕಗಳನ್ನು ಓದಿ. ಈ ಒಂದು ಸಣ್ಣ ಅಭ್ಯಾಸ ಸಾಕು ಕೇತು ನೀಡುವ ಮಾನಸಿಕ ಒತ್ತಡವನ್ನು, ರಾಹು ನೀಡುವ ಶಾರೀರಿಕ ತೊಂದರೆಯನ್ನು ತಕ್ಷಣವೇ ಮಾಯ ಮಾಡಲು. ಇನ್ನು ನಾವು ಮಾತನಾಡಲಿರುವುದು ನಿಮ್ಮ ಮನೆ, ಕುಟುಂಬ ಮತ್ತು ಸಂಬಂಧಗಳ ಬಗ್ಗೆ. ಈ ಜುಲೈ 27, 28, 29ರಂದು ನಿಮ್ಮ ಕೌಟುಂಬಿಕ ಜೀವನದಲ್ಲಿ ಯಾವ ಗ್ರಹ ಎಂತಹ ಪಾತ್ರ ವಹಿಸುತ್ತದೆ, ಎಲ್ಲಿ ಸಣ್ಣ ಆತಂಕ ಇರುತ್ತದೆ ಎಂದು ಆಳವಾಗಿ ನೋಡೋಣ. ನಿಮ್ಮ ಜಾತಕದಲ್ಲಿ ಲಾಭಸ್ಥಾನದಲ್ಲಿ ಉಚ್ಚಸ್ಥಿತಿಯಲ್ಲಿರುವ ಗುರು ಭಗವಾನನ ಅದ್ಭುತ ದೃಷ್ಟಿ ನಿಮ್ಮ ಗೃಹಸ್ಥಾನದ ಮೇಲೆಯೂ ಬೀಳುತ್ತದೆ. ಗುರು ಎಂದರೆ ಸಂತೋಷ, ಮಂಗಲಕರ ಶುಭ ಕಾರ್ಯಗಳು. ಇದರ ಪ್ರಭಾವದಿಂದ ಈ 3 ದಿನಗಳಲ್ಲಿ ನಿಮ್ಮ ಮನೆಯಲ್ಲಿ ಪ್ರಶಾಂತತೆ ಇರುತ್ತದೆ. ಮನೆಯಲ್ಲಿ ಯಾವುದೋ ಒಂದು ಶುಭ ಕಾರ್ಯಕ್ಕೆ ಸಂಬಂಧಿಸಿದ ಚರ್ಚೆಗಳು ಅಥವಾ ಸಂಭ್ರಮದ ವಾತಾವರಣ ಶುರುವಾಗುತ್ತದೆ. ಇನ್ನು ನಿಮ್ಮ ಮಕ್ಕಳ ಓದು ಅಥವಾ ಅವರ ಪ್ರಗತಿಯನ್ನು ನೋಡಿ ನಿಮ್ಮ ಮನಸ್ಸು ಆನಂದದಿಂದ ತುಂಬಿ ಹೋಗುತ್ತದೆ. ಗುರು ನಿಮ್ಮ ಕುಟುಂಬಕ್ಕೆ ಒಂದು ರಕ್ಷಣಾ ಕವಚದಂತೆ ನಿಲ್ಲುತ್ತಿದ್ದಾನೆ. ಆದರೆ ಇಲ್ಲೇ ಶನಿ ಭಗವಾನನು 7ನೇ ಮನೆಯಲ್ಲಿ ಕುಳಿತು ಒಂದು ಸಣ್ಣ ಪರೀಕ್ಷೆ ಇಡಲಿದ್ದಾನೆ. ನಿಮ್ಮ ಜೀವನ ಸಂಗಾತಿಯೊಂದಿಗೆ ಈ 3 ದಿನಗಳಲ್ಲಿ ಸಣ್ಣಪುಟ್ಟ ವಿಷಯಗಳಿಗೆ ಕೋಪ, ಮುನಿಸು, ಈಗೂ ಕ್ಲಾಶ್ಗಳು ಬರುವ ಸಾಧ್ಯತೆ ಇರುತ್ತದೆ. ನಾನು ಹೇಳಿದ್ದೇ ನಡೆಯಬೇಕು ಎಂಬ ಸಣ್ಣ ಹಠ ಇಬ್ಬರ ಮಧ್ಯೆ ಅಂತರವನ್ನು ಹೆಚ್ಚಿಸುತ್ತದೆ. ಇಲ್ಲಿ ಶನಿ ನಿಮಗೆ ಕಲಿಸುವ ಪಾಠ ಒಂದೇ: ನಿಮ್ಮ ಸಂಗಾತಿಗೆ ಸ್ವಲ್ಪ ಹೆಚ್ಚು ಸಮಯ ಕೊಡಿ, ಅವರ ಮಾತು ಕೇಳಿ. ಆ ಅಂತರ ಕ್ಷಣದಲ್ಲಿ ಮಾಯವಾಗುತ್ತದೆ. ಹಾಗೆಯೇ ನಿಮ್ಮ ಭಾಗ್ಯಸ್ಥಾನವಾದ 9ನೇ ಮನೆಯಲ್ಲಿ ಸಂಚರಿಸುತ್ತಿರುವ ಕುಜ ನಿಮ್ಮಲ್ಲಿ ಉತ್ಸಾಹವನ್ನು ನೀಡುತ್ತಾನಾದರೂ ಅದೇ ಸಮಯದಲ್ಲಿ ನಿಮ್ಮ ಮಾತಿನಲ್ಲಿ ಕಾವು ಹೆಚ್ಚಿಸುತ್ತಾನೆ. ಈ 3 ದಿನಗಳ ಕಾಲ ನಿಮ್ಮ ತಂದೆಯವರೊಂದಿಗೆ ಅಥವಾ ಕುಟುಂಬದ ಹಿರಿಯರೊಂದಿಗೆ ಯಾವುದೇ ವಾದ ವಿವಾದಗಳಿಗೆ ಇಳಿಯಬೇಡಿ. ಕುಜನ ಪ್ರಭಾವದಿಂದ ಹಠ ಹೆಚ್ಚಾಗುವುದರಿಂದ ಹಿರಿಯರ ಆರೋಗ್ಯದ ಕಡೆ ವಿಶೇಷ ಗಮನ ಹರಿಸಿ, ಅವರ ಸಲಹೆಗಳನ್ನು ಗೌರವಿಸಿ. ಆದ್ದರಿಂದ ಗುರು ನಿಮ್ಮ ಮನೆಯಲ್ಲಿ ಸಂತೋಷ ಕೊಟ್ಟರೆ, ಶನಿಕುಜರು ಮಾತ್ರ ಸಂಬಂಧಗಳಲ್ಲಿ ಸ್ವಲ್ಪ ತಾಳ್ಮೆಯಿಂದ ಇರಲು ಎಚ್ಚರಿಸುತ್ತಿದ್ದಾರೆ. ಈ ಸಣ್ಣ ಸಮತೋಲನ ಪಾಲಿಸಿದರೆ ಸಾಕು. ಈ 3 ದಿನಗಳಲ್ಲಿ ನಿಮ್ಮ ಕೌಟುಂಬಿಕ ಜೀವನ ಅತ್ಯಂತ ಅನ್ಯೋನ್ಯವಾಗಿ, ಪ್ರಶಾಂತವಾಗಿ ಸಾಗಿ ಹೋಗುತ್ತದೆ. ಈಗ ನಾವು ಅತ್ಯಂತ ಪ್ರಭಾವಶಾಲಿಗಳಾದ ವಿದ್ಯಾರ್ಥಿಗಳ ಬಗ್ಗೆ, ಅವರ ವಿದ್ಯಾಭ್ಯಾಸದ ಬಗ್ಗೆ ಮಾತನಾಡಲಿದ್ದೇವೆ. ಈ ಜುಲೈ 27, 28, 29ರ ದಿನಾಂಕಗಳಲ್ಲಿ ಕನ್ಯಾ ರಾಶಿಯ ವಿದ್ಯಾರ್ಥಿಗಳ ಮೆದುಳು ಹೇಗೆ ಕೆಲಸ ಮಾಡಲಿದೆ ಗೊತ್ತಾ? ಇಷ್ಟು ದಿನ ನಾನು ಎಷ್ಟೇ ಓದಿದರೂ ನೆನಪಿರುತ್ತಿಲ್ಲ, ನನಗಿಂತ ಹಿಂದೆ ಇದ್ದವರು ಮುನ್ನುಗ್ಗಿ ಹೋಗುತ್ತಿದ್ದಾರೆ ಎಂದು ಬೇಸರಗೊಂಡಿದ್ದ ನಿಮಗೆ ಈ 3 ದಿನಗಳಲ್ಲಿ ವಿಶ್ವವು ಒಂದು ಅದ್ಭುತ ಚೈತನ್ಯವನ್ನು ನೀಡಲಿದೆ. ನಿಮ್ಮ ರಾಶಾಧಿಪತಿಯೂ ವಿದ್ಯಾಕಾರಕನೂ ಆದ ಬುಧನು ಸರಿಯಾಗಿ ಅನುಕೂಲಕರ ಸ್ಥಾನಕ್ಕೆ ಬಂದು ಕುಳಿತಿದ್ದಾನೆ. ಬುಧ ಎಂದರೆ ಬುದ್ಧಿವಂತಿಕೆ, ಜ್ಞಾಪಕ ಶಕ್ತಿ, ತಾರ್ಕಿಕ ಆಲೋಚನೆ. ಈ 3 ದಿನಗಳಲ್ಲಿ ನಿಮ್ಮ ಬುದ್ಧಿ ಅಲ್ಟ್ರಾ
ಫಾಸ್ಟ್ ಕಂಪ್ಯೂಟರ್ನಂತೆ ಕೆಲಸ ಮಾಡುತ್ತದೆ. ತರಗತಿಯಲ್ಲಿ ಶಿಕ್ಷಕರು ಹೇಳಿಕೊಡುವ ಪಾಠಗಳು ಮಿಸ್ ಆಗದೆ ನೇರವಾಗಿ ನಿಮ್ಮ ಮನಸ್ಸಿನಲ್ಲಿ ಫಿಕ್ಸ್ ಆಗಿಬಿಡುತ್ತವೆ. ಓದಿದ್ದು ಶಾಶ್ವತವಾಗಿ ನೆನಪಿರುತ್ತದೆ. ತರಗತಿಯಲ್ಲಿ ಎಲ್ಲರಿಗಿಂತ ನೀವೇ ಟಾಪರ್ ಆಗಿ ಮುಂಚೂಣಿಯಲ್ಲಿ ನಿಲ್ಲುತ್ತೀರಿ. ಇನ್ನು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ, ಪ್ರವೇಶ ಪರೀಕ್ಷೆಗಳಿಗೆ ತಯಾರಿ ನಡೆಸುತ್ತಿರುವ ವಿದ್ಯಾರ್ಥಿಗಳಿಗೆ ಈ 3 ದಿನಗಳಲ್ಲಿ ಸಾಕ್ಷಾತ್ ವಿಜಯಲಕ್ಷ್ಮಿ ಬಾಗಿಲು ತಟ್ಟುವ ಸಮಯ. ನೀವು ಪಟ್ಟ ಕಷ್ಟಕ್ಕೆ, ರಾತ್ರಿ ಕಂಡ ಕನಸುಗಳಿಗೆ ತಕ್ಕ ಪ್ರತಿಫಲ ಸಿಗುವ ಸಮಯವೂ ಬಂದಿದೆ. ಪರೀಕ್ಷಾ ಹಾಲ್ನಲ್ಲಿ ಪ್ರಶ್ನೆ ಪತ್ರಿಕೆ ನೋಡುತ್ತಿದ್ದಂತೆಯೇ ನಿಮ್ಮ ಮೈಂಡ್ನಲ್ಲಿ ಉತ್ತರಗಳು ತಾವಾಗಿಯೇ ಹೊಳೆಯುತ್ತವೆ. ವಿಜಯದ ಅವಕಾಶಗಳು 100ಕ್ಕೆ 100ರಷ್ಟು ನಿಮ್ಮ ಪರವಾಗಿಯೇ ಇರುತ್ತವೆ. ಅದೇ ಸಮಯದಲ್ಲಿ ನಿಮ್ಮ ಜಾತಕದ 12ನೇ ಮನೆಯಲ್ಲಿರುವ ಗ್ರಹಗಳ ಪ್ರಭಾವದಿಂದ ವಿದ್ಯಾರ್ಥಿಗಳಿಗೆ ಅಪರೂಪದ ಸುವರ್ಣ ಅವಕಾಶ ಸಿಗಲಿದೆ. ನಾನು ವಿದೇಶಕ್ಕೆ ಹೋಗಿ ಓದಬೇಕು, ದೊಡ್ಡ ವಿಶ್ವವಿದ್ಯಾಲಯದಲ್ಲಿ ಸೀಟು ಪಡೆಯಬೇಕು ಎಂದು ಇಷ್ಟು ದಿನಗಳಿಂದ ಕಂಡ ಕನಸು ಈ 3 ದಿನಗಳಲ್ಲಿ ನನಸಾಗಲಿದೆ. ವಿದೇಶಿ ವೀಸಾ ಕೆಲಸಗಳು, ಅಡ್ಮಿಷನ್ ಫೈಲ್ಗಳೆಲ್ಲವೂ ಯಾವುದೇ ಅಡೆತಡೆಗಳಿಲ್ಲದೆ ಸುಲಭವಾಗಿ ಪೂರ್ಣಗೊಳ್ಳುತ್ತವೆ. ಕನ್ಯಾ ರಾಶಿಯವರು ಈ ಮಾಸದಲ್ಲಿ ಕೇತುವಿನಿಂದ ಉಂಟಾಗುವ ಮಾನಸಿಕ ಒತ್ತಡ ಮತ್ತು ನಿದ್ರಾಹೀನತೆಯಿಂದ ಮುಕ್ತಿ ಪಡೆಯಲು ಪ್ರತಿದಿನ ಗಣಪತಿ ಅಥರ್ವ ಶೀರ್ಷವನ್ನು ಪಠಿಸುತ್ತಾ ಪ್ರಾಣಿ ಪಕ್ಷಿಗಳಿಗೆ ಆಹಾರ ನೀಡಬೇಕು. ಹಾಗೆಯೇ ಜೀವನ ಸಂಗಾತಿಯೊಂದಿಗೆ ಉತ್ತಮ ಬಾಂಧವ್ಯ ಕಾಯ್ದುಕೊಳ್ಳಲು ಶನಿವಾರದಂದು ಶಿವಾಲಯದಲ್ಲಿ ಅಥವಾ ಆಂಜನೇಯ ಸ್ವಾಮಿ ಗುಡಿಯಲ್ಲಿ ಎಳ್ಳೆಣ್ಣೆಯಿಂದ ದೀಪಾರಾಧನೆ ಮಾಡಬೇಕು. ಮತ್ತು ಗುರುವಿನ ಗ್ರಹಬಲ ಲಾಭಗಳು ನಿರಂತರವಾಗಿ ಸಿಗಲು ಗುರುವಾರ ಕಡಲೆಯನ್ನು ದಾನ ಮಾಡುವುದು ಅಥವಾ ದಕ್ಷಿಣಾಮೂರ್ತಿ ಸ್ತೋತ್ರವನ್ನು ಪಠಿಸುವುದು ಅತ್ಯಂತ ಶ್ರೇಯಸ್ಕರ. ಹಾಗಾದರೆ ಈ 3 ದಿನಗಳಲ್ಲಿ ನೀವು ಏನು ಮಾಡಬೇಕು? ಕೀಳರಿಮೆಯನ್ನು, ರಾತ್ರಿ ವೇಳೆ ಬರುವ ಕಾರಣವಿಲ್ಲದ ಭಯವನ್ನು ಪಕ್ಕಕ್ಕಿಟ್ಟುಬಿಡಿ. ನಿಮ್ಮ ರಾಶ್ಯಾಧಿಪತಿ ಬಲವಾಗಿದ್ದಾನೆ. ಗುರು ನಿಮಗೆ ಅಪಾರವಾದ ಧನವನ್ನು ನೀಡುತ್ತಿದ್ದಾನೆ. ಆದ್ದರಿಂದ ಹೊರ ಜಗತ್ತಿಗೆ ನೀವು ವಿಜೇತರಾಗಿ ನಿಲ್ಲಬೇಕೆಂದರೆ ಮೊದಲು ನಿಮ್ಮ ಮನಸ್ಸಿನಲ್ಲಿರುವ ಅನಗತ್ಯ ಭಯಗಳನ್ನು ಕೊಂದುಹಾಕಿ. ಈ ಜುಲೈ 27, 28, 29ರ ದಿನಾಂಕಗಳು ನಿಮ್ಮ ಹಣೆಬರಹವನ್ನು ಸಂಪೂರ್ಣವಾಗಿ ಬದಲಾಯಿಸಲು ವಿಶ್ವವು ನಿಮಗೆ ನೀಡುತ್ತಿರುವ ಕೊನೆಯ ಅವಕಾಶ. ಇದನ್ನು ಸರಿಯಾಗಿ ಬಳಸಿಕೊಳ್ಳಿ. ಗೆಲುವು ನಿಮ್ಮ ಪಾದಗಳಿಗೆ ನಮಸ್ಕರಿಸುತ್ತದೆ. ಈ ನಿಮಗೆ ತುಂಬಾ ಉಪಯೋಗವಾಗುತ್ತದೆ ಎಂದು ಭಾವಿಸುತ್ತೇನೆ. ಮತ್ತು ಹೋಗುವ ಮುಂಚೆ ನಮ್ಮ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಾಮೆಂಟ್ ಬಾಕ್ಸ್ನಲ್ಲಿ ಮನಸ್ಸಿನಿಂದ ಶ್ರೀ ಲಕ್ಷ್ಮೀ ನಾರಾಯಣ ನಮೋಸ್ತುತೆ ಎಂದು ಕಾಮೆಂಟ್ ಮಾಡಿ. ಮತ್ತು ಜ್ಯೋತಿಷ್ಯ ಶಾಸ್ತ್ರದ ಇನ್ನಷ್ಟು ಉಪಯುಕ್ತ ಮಾಹಿತಿಗಾಗಿ ನಮ್ಮ ಶ್ರೀ ಗುರು ಜ್ಯೋತಿಷ್ಯ ವಾಣಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.